ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನ್ಯೂಸ್ 7ಗೆ ಸ್ವಾಗತ. ನಾನು ನವಿತಾ ಜೈನ್. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸುವ ಮಹಾ ಗುರಿಯನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ರಣರಂಗಕ್ಕಿಳಿದಿರುವಂತಹ ಮೋದಿಗೆ ಇವತ್ತು ದಿಗ್ಗಜರೇ ಟಾರ್ಗೆಟ್ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಕುಮಾರಸ್ವಾಮಿ ಕೋರ್ಟಿಗೆ ಮೋದಿ ಎಂಟ್ರಿಯನ್ನ ಕೊಡಲಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸಿರುವಂತಹ ಒಂದು ಗುರಿಯನ್ನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಣರಂಗಕ್ಕಿಳಿದು ಅಲ್ಲಿ ಮತಬೇಟೆಯನ್ನ ಮಾಡಲಿದ್ದಾರೆ. ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರ ಕೋಟೆಗೆ ಎಂಟ್ರಿಯನ್ನ ಕೊಡಲಿದ್ದು ದಳಪತಿಗಳ 3 ಭದ್ರಕೋಟೆಗಳಿಗೆ ಮೋದಿ ಮೊದಲ ಲಗ್ಗೆಯನ್ನ ಇಡಲಿದ್ದಾರೆ. ಕೋಲಾರ, ಚನ್ನಪಟ್ಟಣ, ಹಾಸನದ ಬೇಲೂರಿನಲ್ಲಿ ಇವತ್ತು ಸಮಾವೇಶವನ್ನ ಮಾಡ್ತಾರೆ. ಆ ನಂತರ ಇವತ್ತು ಎರಡನೇ ರೋಡ್ ಶೋ, ನಿನ್ನೆ ಮೊದಲ ರೋಡ್ ಶೋ ಆಗಿದೆ, ಇವತ್ತು ಎರಡನೇ ರೋಡ್ ಶೋ ಮೈಸೂರಲ್ಲಿ ನಡೆಯಲಿದೆ. ಮೈಸೂರಲ್ಲಿ 5 ಕಿಲೋಮೀಟರ್ ವರೆಗೂ ರೋಡ್ ಶೋವನ್ನ ನಡೆಸ್ತಾರೆ. ಅಲ್ಲಿನ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ಕೂಡ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಾವು ನೋಡೋದಾದ್ರೆ ಆ ಭಾಗದಲ್ಲೂ ಮತಯಾಚನೆಯನ್ನ ಮಾಡಲಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮತಬೇಟೆ ಇದೆಯಲ್ಲ, ಯಾಕಂದ್ರೆ ಈಗ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿರೋದೇ ಹಳೆ ಮೈಸೂರು ಭಾಗವನ್ನ. ಹಳೆ ಮೈಸೂರು ಭಾಗದಲ್ಲಿ ಈ ಸಲ ಏನಾದ್ರೂ ಮಾಡಿ ನಾವು ಕ್ಷೇತ್ರಗಳನ್ನ ಗೆಲ್ಲೇಬೇಕು, ಯಾಕಂದ್ರೆ ಇದು JDSನ ಭದ್ರಕೋಟೆ, ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು. ಇದನ್ನ ಈಗ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಅಮಿತ್ ಶಾ ಅವರು ಕೂಡ ಹಳೆ ಮೈಸೂರು ಭಾಗಕ್ಕೆ ಹೋಗಿ ಪ್ರಚಾರವನ್ನ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕಿಂತ ಮುಂಚೆ ಅನೇಕ ಕಾರ್ಯಕ್ರಮಗಳಿಗೆ ಮಂಡ್ಯ, ಮೈಸೂರು ಅಂತ ಹೇಳಿ ಬಂದ್ರು. ಅಮಿತ್ ಶಾ ಅವರು ಬಂದ್ರು. ಅಮಿತ್ ಶಾ ಅವರು ಕೂಡ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಟೂರ್ ಅನ್ನ ನೋಡೋದಾದ್ರೆ ಕೋಲಾರಕ್ಕೆ ಬೆಳಗ್ಗೆ 11:30ರಿಂದ ಅವರು ಈ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. 11:30ರಲ್ಲಿ ಆ ಸಮಾವೇಶವನ್ನು ಮುಗಿಸಿದ ನಂತರ ಮಧ್ಯಾಹ್ನ 1:30ಕ್ಕೆ ಚನ್ನಪಟ್ಟಣಕ್ಕೆ ಆಗಮಿಸಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಎಲ್ಲ JDS, ಕಾಂಗ್ರೆಸ್ನ ಭದ್ರಕೋಟೆಗಳಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಖಾಡಕ್ಕಿಳಿದು ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಮಧ್ಯಾಹ್ನ 3:45ಕ್ಕೆ ಬೇಲೂರಿನಲ್ಲಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾಡ್ತಾರೆ. ಅಲ್ಲಿನ ಅಭ್ಯರ್ಥಿಗಳ ಪರವಾಗಿ ಮತ ಯಾಚಿಸಲಿದ್ದಾರೆ. ಆ ನಂತರ ನೇರವಾಗಿ ಹೋಗೋದು ಮೈಸೂರಿಗೆ. ಸಂಜೆ 5:45 11 ಕಿಲೋಮೀಟರ್ ರೋಡ್ ಶೋವನ್ನ ಅವರು ನಡೆಸಲಿದ್ದಾರೆ. ಮೈಸೂರಲ್ಲಿ ದಸರಾ ಮೆರವಣಿಗೆ ಯಾವ ರೀತಿಯಲ್ಲಿ ಮಾರ್ಗದಲ್ಲಿ ಸಾಗುತ್ತಲ್ಲ ಆ ಮಾರ್ಗದಲ್ಲೇ ಇವತ್ತು ರೋಡ್ ಶೋವನ್ನ ನಡೆಸಲಿದ್ದಾರೆ. ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ನಿನ್ನೆಯ ಮತಯಾಚನೆಯನ್ನ ನಾವು ನೋಡಿದ್ವಿ, ರೋಡ್ ಶೋವನ್ನು ನಾವು ಗಮನಿಸಿದ್ವಿ, ಯಾವ ಮಟ್ಟಿಗೆ ಜನಸಾಗರ ಸೇರಿತ್ತು ಅನ್ನೋದು ಬೆಂಗಳೂರಲ್ಲಿ. ಇವತ್ತಿನ ಒಂದು ರೋಡ್ ಶೋ ಆಗಿರ್ಬೋದು, ಹಾಗೇನೆ 3 ಕಡೆಗಳಲ್ಲಿ ಅವರ ಸಾರ್ವಜನಿಕ ಸಮಾವೇಶ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಬಿಜೆಪಿಗೆ. ಯಾಕಂದ್ರೆ JDS ಮತ್ತು ಕಾಂಗ್ರೆಸ್ನ ಭದ್ರಕೋಟೆಗೆ ಇವತ್ತು ಲಗ್ಗೆಯನ್ನ ಇಡ್ತಾ ಇರೋದು. ಇದುವೇ ಬಿಜೆಪಿಗೆ ದೊಡ್ಡ ಮಟ್ಟದ ಟಾರ್ಗೆಟ್ ಇರೋದು. ಈ ಕ್ಷೇತ್ರಗಳಲ್ಲಿ ತಾವು ಗೆಲುವು ಸಾಧಿಸಬೇಕು ಅಂತ ಹೇಳಿ ಪ್ರಮುಖವಾಗಿ ಈ ಭಾಗದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಗಳ ಮತ ಪ್ರಚಾರ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ಟಾರ್ಗೆಟ್ ಹೇಗಿರುತ್ತೆ? ನವಿತಾ, ಹಳೆ ಮೈಸೂರು ಭಾಗದ ಬಿಜೆಪಿಯ ಕೊನೆ ತಂತ್ರಗಾರಿಕೆ ಅಂತ ಹೇಳ್ಬೋದು, ಅದು ನರೇಂದ್ರ ಮೋದಿ ಅವರ ಅಸ್ತ್ರ ಅಂತ ಹೇಳ್ಬೋದು. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಉತ್ತರ ಪ್ರದೇಶ ಯೋಗಿ ಸಿಎಂ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಹಳೆ ಮೈಸೂರು ಭಾಗದಲ್ಲಿ ಸತತವಾಗಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದರೆ, ಇವತ್ತು ನರೇಂದ್ರ ಮೋದಿ ಅವರು ಕೂಡ ಬೃಹತ್ ಮಟ್ಟದಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ದಿಗ್ಗಜರ ಕೋಟೆಯಲ್ಲೇ ಮತಬೇಟೆಯನ್ನ ಮಾಡ್ತಾ ಇರುವಂತದ್ದು. ಇದು ಸಹಜವಾಗಿಯೇ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗವನ್ನೇ ಸೀಮಿತವಾಗಿ ಟಾರ್ಗೆಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಮನಗರ, ಮೈಸೂರು ಮತ್ತೆ ಹಾಸನ ಸೇರಿದಂತೆ ಕೋಲಾರ ಭಾಗದಲ್ಲಿ ಈಗಾಗಲೇ ಇವತ್ತು ಪ್ರಚಾರವನ್ನು, ಅಂದ್ರೆ 3 ಭಾಗದಲ್ಲಿ ಕೋಲಾರ, ಬೇಲೂರು ಮತ್ತೆ ಚನ್ನಪಟ್ಟಣದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶವನ್ನ ನಡೆಸಲಿದ್ದಾರೆ. ಆ ಒಂದು ಸಮಾವೇಶದ ಮುಖಾಂತರವಾಗಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ, ಅಂದ್ರೆ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಮತ್ತೆ ಹಾಸನ ವಿಧಾನಸಭಾ ಕ್ಷೇತ್ರ, ಬೇಲೂರು ವಿಧಾನಸಭಾ ಕ್ಷೇತ್ರ, ಹಾಸನ ಜಿಲ್ಲೆ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆ, ಜೊತೆಗೆ ಮುಖ್ಯವಾಗಿ ಚನ್ನಪಟ್ಟಣ
ಚನ್ನಪಟ್ಟಣ, ರಾಮನಗರ ಇಡೀ ಸೇರಿದಂತೆ ಮಂಡ್ಯ ಸೀಮಿತವಾಗಿ ಒಂದು ಮೂರು ಸಾರ್ವಜನಿಕ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಜಿಲ್ಲೆಗಳಿಗೆ ಎಫೆಕ್ಟ್ ಆಗಬೇಕು. ಆ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ನವಿತಾ ಮೈಸೂರು ಭಾಗದಲ್ಲಿ ಬೃಹತ್ ದೊಡ್ಡ ಮಟ್ಟದ ರೋಡ್ ಶೋವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ನೀವು ಹೇಳ್ದಂಗೆನೆ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ರೋಡ್ ಶೋವನ್ನು ಮಾಡಿದ್ರು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಸೇರಿದ್ರು. ಅದೇ ಮಾದರಿಯಲ್ಲಿ ಮೈಸೂರಲ್ಲೂ ಕೂಡ ಬೃಹತ್ ರೋಡ್ ಶೋವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ಎಲ್ಲಿ ಅಂಬಾರಿ ಯಾವ ಮಾರ್ಗದಲ್ಲಿ ಹೋಗುತ್ತೆ ಅದೇ ಒಂದು ಮಾರ್ಗದಲ್ಲಿ ಬೃಹತ್ ಮಟ್ಟದಲ್ಲಿ ರೋಡ್ ಶೋವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ನರೇಂದ್ರ ಮೋದಿ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿ ನರೇಂದ್ರ ಮೋದಿ ಅವರು 3 ಸಾರ್ವಜನಿಕ ಸಮಾವೇಶ ಮತ್ತೆ ಒಂದು ರೋಡ್ ಶೋವನ್ನು ಮಾಡ್ತಿರುವುದಾಗಿ ಒಂದು ರೀತಿ ಕಾರ್ಯಕರ್ತರಲ್ಲಿ ಉತ್ಸಾಹ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಜನರಿಗೆ ಸೆಳೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ಮೆಸೇಜ್ ಅನ್ನ ಕಳಿಸಬೇಕಾಗುತ್ತೆ. ಹಾಗಾಗಿನೇ ನರೇಂದ್ರ ಮೋದಿ ಅವರು ರೋಡ್ ಶೋ ಆಗಿರ್ಬೋದು ಮತ್ತೆ ಬೃಹತ್ ಮಟ್ಟದಲ್ಲಿ ಸಾರ್ವಜನಿಕ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದು ಮುಖ್ಯ ಉದ್ದೇಶ ಇಷ್ಟೇ, ಹಳೆ ಮೈಸೂರು ಭಾಗವನ್ನ ಗೆದ್ರೆ ಬಹುಮತ ಒಂದೊಂದಿಗೆ ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿನೇ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ರಾಮನಗರ ಜಿಲ್ಲೆಗೂ ಕೂಡ ಭೇಟಿಯನ್ನು ಕೊಡ್ತಿದ್ದಾರೆ. ಚನ್ನಪಟ್ಟಣದಲ್ಲೇ ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಒಂದಷ್ಟು ಅಂದ್ರೆ ಈಗಾಗಲೇ ಕುಟುಂಬ ರಾಜಕಾರಣದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಸನದಲ್ಲಿ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಆಗಿರಬಹುದು ಮತ್ತೆ ರೇವಣ್ಣ ಅವರ ಕುಟುಂಬದ ವಿರುದ್ಧವಾಗಿ ಒಂದಷ್ಟು ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಭಾಷಣದಲ್ಲಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ರಾಮನಗರ, ಮೈಸೂರಲ್ಲೂ ಕೂಡ ಬೃಹತ್ ರೋಡ್ ಶೋವನ್ನು ಮಾಡೋದ್ರ ಮುಖಾಂತರವಾಗಿ ಮತಯಾಚನೆ ಮಾಡೋದ್ರಿಂದಾಗಿ ಕಾರ್ಯಕರ್ತರು ಮತ್ತೆ ಜನರಲ್ಲಿ ಒಂದು ರೀತಿ ಉತ್ಸಾಹ ಮೂಡುವಂತದ್ದು. ಈ ಮುಖಾಂತರವಾಗಿ ಚುನಾವಣೆಯ ಗೆಲ್ಲುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗದಲ್ಲಿ ಕೊನೆಯ ಅಸ್ತ್ರವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ರಾಜಧಾನಿ ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬೃಹತ್ ರೋಡ್ ಶೋವನ್ನ ಮಾಡಿದ್ರು. ಗೊಲ್ಲರಹಟ್ಟಿ ನೈಸ್ ರೋಡ್ ಜಂಕ್ಷನ್ ನಿಂದ ಆರಂಭವಾದ ರೋಡ್ ಶೋ ಸುಮನಹಳ್ಳಿ ಜಂಕ್ಷನ್ ವರೆಗೆ 5.3 ಕಿಲೋಮೀಟರ್ ನಡೆಯಿತು. ಸುಮಾರು 1.5 ಗಂಟೆಗಳ ಕಾಲ ಮೋದಿ ರೋಡ್ ಶೋ ನಡೆಸಿದ್ರು. ಮೋದಿ ಅವರಿಗೆ ಡಿ.ವಿ. ಸದಾನಂದ ಗೌಡ ಹಾಗೆಯೇ ಛಲವಾದಿ ನಾರಾಯಣಸ್ವಾಮಿ ಸಾಥ್ ಕೊಟ್ಟಿದ್ರು. ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸದ್ಯ ರಾಜಭವನದಲ್ಲಿ ಮೋದಿ ವಾಸ್ತವ್ಯವನ್ನ ಹೂಡಿದ್ದಾರೆ. 11ವರೆಗೆ ಕೋಲಾರದ ಸಮಾವೇಶದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಂದು ಚನ್ನಪಟ್ಟಣದ ಇಗ್ಗಲೂರಿನಲ್ಲಿ ಜೆಡಿಎಸ್ ಸಮಾವೇಶವನ್ನ ಮಾಡ್ತಾ ಇದ್ದು, ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶವನ್ನ ಮಾಡಲಾಗತ್ತೆ. ಪ್ರಧಾನಿ ಮತ್ತು ಮಾಜಿ ಪ್ರಧಾನಿಗಳ ನಡುವೆ ಇವತ್ತು ಈ ರೀತಿಯ ಒಂದು ಸಮಾವೇಶ ನಡೀತಾ ಇರೋದು. ಯೋಗೇಶ್ವರ್ಗೆ ಸೆಡ್ಡು ಹೊಡೆಯೋದಕ್ಕೆ ಎಚ್ಡಿಕೆ ತಂತ್ರವನ್ನ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಜೆಡಿಎಸ್ ಸಮಾವೇಶ ಆರಂಭ ಆಗುತ್ತೆ. ಎಚ್ಡಿಕೆ ಪರ ಪ್ರಚಾರವನ್ನ ಮಾಡಲಿದ್ದಾರೆ ದೇವೇಗೌಡರು. ಚನ್ನಪಟ್ಟಣದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾರೆ. ಯೋಗೇಶ್ವರ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಈಗ ಮಾಜಿ ಪ್ರಧಾನಿಗಳಾಗಿರುವಂತಹ ಜೆಡಿಎಸ್ ವರಿಷ್ಠರಾಗಿರುವ ಎಚ್.ಡಿ. ದೇವೇಗೌಡ ಅವರು ತನ್ನ ಮಗನ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. 9 ಗಂಟೆಗೆ ಎಚ್.ಡಿ. ದೇವೇಗೌಡರು ಪ್ರಚಾರವನ್ನ ನಡೆಸಲಿದ್ದು, ಸಮಾವೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಯಾವ ತಂತ್ರವನ್ನ ಮಾಡುತ್ತಾ ಅದಕ್ಕೆ ಪ್ರತಿಯಾಗಿ ಟಕ್ಕರ್ ಕೊಡೋದಕ್ಕೂ ಈಗ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ನಾವು ಒಂದಷ್ಟು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡ್ರೆ ಅದೇ ರೀತಿಯಾದಂತಹ ಘಟನೆಗಳು ಆಗಿತ್ತು. ಯಾವಾಗ ಮೈಸೂರು ಭಾಗದಲ್ಲಿ ಬಿಜೆಪಿ ಹರಸಾಹಸ ಪಡ್ತಾ ಇದೆ ಗೆಲುವನ್ನು ಸಾಧಿಸೋದಕ್ಕೆ ಅನ್ನುವಂಥದ್ದು ಗೊತ್ತಾಯಿತು. ಆಗಲೂ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯ ಒಂದು ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಇಂಥದ್ದೇ ಘಟನೆ ನಡೆದಿತ್ತು. ಕುರುಕ್ಷೇತ್ರ ಕದನ ಕಣದಲ್ಲಿ ಮೋದಿ ವರ್ಸಸ್ ಖರ್ಗೆ ಯುದ್ಧ. ಕಾಂಗ್ರೆಸ್ನವರು 91 ಬಾರಿ ಅವಮಾನ ಮಾಡಿದ್ರು ಅನ್ನುವ ಹೇಳಿಕೆಗೆ ಖರ್ಗೆ ಟಕ್ಕರ್ ಅನ್ನ ನೀಡಿದ್ದಾರೆ. ನಾವು ಬೈದಿರೋದನ್ನ ಮೋದಿ ಎಣಿಸಿಕೊಂಡಿಟ್ಟುಕೊಂಡಿರ್ಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. गालियां देने का काम शुरू कर दिया है. मैंने देखा किसी ने उन गालियों की लिस्ट बनाई है और वो गालियों की लिस्ट मुझे दी है. अब तक मुझे ये कांग्रेस के लोगों ने 91 टाइम अलग अलग गालियां दी है.
ಅವರೆಲ್ಲ ಎಣಿಸ್ಕೊಂಡು ಇಟ್ಕೊಂಡಿರ್ಬೇಕು. ದಲಿತರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಆಮೇಲೆ ರಾಹುಲ್ ಗಾಂಧಿಗೆ, ಗಾಂಧಿ ಫ್ಯಾಮಿಲಿಗೆ, ನೆಹರೂಗೆ ಅವ್ರು ಎಷ್ಟು ಸಾರಿ ಬೈದಿದ್ದಾರೆ ಅನ್ನೋದು ಅದು ಬರ್ಕೊಂಡು ಇಟ್ಕೊಂಡು ಅದನ್ನು ಕೂಡ ಹೇಳಿ. बाबा साहेब को क्या नहीं कहा था, आप सुनकर के हैरान हो जाओगे. ये कांग्रेस तब से ऐसी है. क्या कहा था कांग्रेस ने बाबा साहब को? देशद्रोही कहा. कांग्रेस ने बाबा साहब को असुर कहा. कांग्रेस ने बाबा साहब को कठपुतली कहा. ಅವರಂತೂ ಅಂಬೇಡ್ಕರ್ ಫೋಟೋನೇ ಇಟ್ಟಿಲ್ಲ ಅಂದು ಅವರು RSS ಆಫೀಸ್ BJP ಆಫೀಸ್ನಾಗ ಅವ್ರ ಅಪ್ಪನ ಆಣೆಗೂ 1947 ಆಗಲಿ 50 ಆಗಲಿ ಮುಂದೆ ಅವ್ರ ಸಂವಿಧಾನ ಬರೆದಿದ್ದನ್ನು ಕೂಡ ಇಟ್ಟಿಲ್ಲ. ಇತ್ತೀಚೆಗೆ ವೋಟಿಂಗ್ಗೋಸ್ಕರ ಹೇಳ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಯಾವ ಪಾರ್ಟಿ ಅವಕಾಶ ಕೊಡ್ತು ಹೇಳಿ, ನೀವು ಕೇಳಿ ಅದು ಪ್ರಶ್ನೆ. ಮೋದಿ ಬಂದು ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರ ಸರದಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮೋದಿ ಭಾಷಣ ಮಾಡಿದ್ದ ಕ್ಷೇತ್ರದಲ್ಲೇ ಪ್ರಿಯಾಂಕಾ ರೋಡ್ ಶೋವನ್ನ ನಡೆಸಲಿದ್ದಾರೆ. ಕುಡಚಿ ಮತಕ್ಷೇತ್ರದಲ್ಲಿ ಇಂದು ಪ್ರಿಯಾಂಕಾ ಗಾಂಧಿ ರೋಡ್ ಶೋ ನಡೆಸಲಿದ್ದು, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಡಚಿಯಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು, ಪ್ರಚಾರವನ್ನ ಮಾಡಿದ್ರು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಕುಡಚಿ ಕ್ಷೇತ್ರದ ಹಾರುಗೇರಿ ಪಟ್ಟಣದಲ್ಲಿ ಪ್ರಿಯಾಂಕಾ ಗಾಂಧಿ ರೋಡ್ ಶೋ ಇದೆ. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ ಪ್ರಿಯಾಂಕಾ ಗಾಂಧಿ. ಕುಡಚಿ ಅಭ್ಯರ್ಥಿ ಮಹೇಂದ್ರ ತಮ್ಮಣ್ಣ ಅವರ ಪರವಾಗಿ ಮತಯಾಚನೆಯನ್ನ ನಡೆಸಲಿದ್ದಾರೆ ಪ್ರಿಯಾಂಕಾ. ಇಂದು ಸಂಜೆ 4:30ಕ್ಕೆ ರೋಡ್ ಶೋ ಹಾಗೂ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ. ಕುರುಕ್ಷೇತ್ರಕ್ಕೆ ಮತ್ತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಡ್ತಾರೆ. ಉತ್ತರ ಕರ್ನಾಟಕ ಭಾಗದ 4 ಕಡೆಗಳಲ್ಲಿ ಇವತ್ತು ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಕಲಬುರಗಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಯೋಗಿ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ಇವತ್ತು ಮತ್ತೆ ಯೋಗಿ ಕ್ಯಾಂಪೇನ್ ಅನ್ನ ಮಾಡಲಿದ್ದು, ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ಮತಯಾಚನೆಯನ್ನ ನಡೆಸಲಿದ್ದಾರೆ. ಇವತ್ತು ಅನೇಕ ಭಾಗದಲ್ಲಿ ಅವರು ಪ್ರಚಾರವನ್ನ ನಡೆಸಲಿದ್ದು, ಪ್ರಮುಖವಾಗಿ ಕಲಬುರಗಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಯೋಗಿ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ. ಬೆಳಗ್ಗೆ 11ಕ್ಕೆ ಗಂಗಾವತಿಯಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಆ ನಂತರ ಅವರು ಅಲ್ಲೇ ಪರಣ್ಣಮನವಳ್ಳಿ ಪರ ಯೋಗಿ ಪ್ರಚಾರವನ್ನ ನಡೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಾಹ್ನ 1 ಗಂಟೆಗೆ ರಾಯಚೂರಿನಲ್ಲಿ ಮತಬೇಟೆಯನ್ನ ನಡೆಸಲಿದ್ದು, ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಅವರು ಮತವನ್ನ ಯಾಚಿಸಲಿದ್ದಾರೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಪರ ಕ್ಯಾಂಪೇನ್ ಅನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾಡಲಿದ್ದಾರೆ. ಮಧ್ಯಾಹ್ನ 3:10ಕ್ಕೆ ಚಿತ್ತಾಪುರದಲ್ಲಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಮಣಿಕಂಠ ರಾಥೋಡ್ ಪರವಾಗಿ ಯೋಗಿ ಪ್ರಚಾರವನ್ನ ನಡೆಸಲಿದ್ದಾರೆ. ಸಂಜೆ 4:40ಕ್ಕೆ ಆಳಂದದಲ್ಲಿ ಪ್ರಚಾರವನ್ನ ಮಾಡಲಿದ್ದು, ಸುಭಾಷ್ ಗುತ್ತೇದಾರ್ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಅಭ್ಯರ್ಥಿ HK ಪಾಟೀಲ್ ಅನ್ನ ಸೋಲಿಸೋದಕ್ಕೆ ಸಿಎಂ ರಣತಂತ್ರವನ್ನ ಹೆಣೆದಿದ್ದಾರೆ. ಗದಗ ಬಿಜೆಪಿ ಅಭ್ಯರ್ಥಿಯ ಮನೆಗೆ ರಾತ್ರಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದಿಢೀರ್ ಅಂತ ಹೇಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಜೊತೆ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಅವರು ರಹಸ್ಯವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ SV ಸಂಕನೂರ, ಕಾಂತಿಲಾಲ್ ಬನ್ಸಾಲಿ, ರಾಜು ಕುರಡಗಿ ಜೊತೆ ಚರ್ಚೆ ಮಾಡಿದ್ದಾರೆ. ಭೇಟಿಗೆ ವಿಶೇಷ ಅರ್ಥ ಏನಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ. ವಿಜಯನಗರ ಜಿಲ್ಲೆ ಹಡಗಲಿಗೆ ನನ್ನ ಪ್ರಚಾರ ಇತ್ತು. ಅದು ಮುಗಿದ ಮೇಲೆ ನಾನು ಹುಬ್ಳಿಗೆ ಬರಬೇಕಾಯಿತು. ಬರೋಕ್ಕಿಂತ ಮುಂಚೆ ಸ್ವಲ್ಪ ಮುಂಡ್ರಿಗೆ ಗದಗ ಮೇಲೆ ಹಾಸಿ ನಮ್ಮ ಫ್ರೆಂಡ್ಸ್ನೆಲ್ಲ ಭೇಟಿಯಾಗೋಣ ಅಂತ ಬಂದಿದ್ದೇನೆ ಅಷ್ಟೇ. ಅದಕ್ಕೇನು ವಿಶೇಷ ಮಾತೇನಿಲ್ಲ. ನಮ್ಮ ಫ್ರೆಂಡ್ಸ್ ಜೊತೆ ಪ್ರೆಸ್ ಫ್ರೆಂಡ್ಸು ಸಿಕ್ಕಿದ್ರಿ, ಭಾಳ ಸಂತೋಷ ಆಯಿತು. ಅಲ್ಲ, ಆನ್ ದಿ ವೇ ಖಂಡಿತ ಹುಬ್ಳಿಗೆ ಹೋಗೋ ದಾರಿಯಲ್ಲಿ ಇವೆರಡು ಕ್ಷೇತ್ರ ಹೆಂಗೆ ನಡೆದಿದೆ ಅಂದರೆ, ಒಂದು ಶಿರಹಟ್ಟಿ ಕ್ಷೇತ್ರ, ಒಂದು ಗದಗ ಕ್ಷೇತ್ರ, ಏನೆಲ್ಲ ನಡೆದಿದೆ ಅನ್ನೋದನ್ನು ಸಮಾಚಾರ ತಿಳ್ಕೊಂಡು ಕೆಲವು ಸಲಹೆ ಸೂಚನೆ.
ಬಿಜೆಪಿ ಸ್ಟಾರ್ ಪ್ರಚಾರಕ್ಕೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕಾಂಗ್ರೆಸ್ ಪರ ಚುನಾವಣಾ ಪ್ರಚಾರಕ್ಕೆ ಶಿವರಾಜ್ ಕುಮಾರ್ ಎಂಟ್ರಿ ಕೊಡಲಿದ್ದಾರೆ. ಇವತ್ತು ಶಿವಮೊಗ್ಗದ ಸೊರಬದ ಕ್ಷೇತ್ರದಲ್ಲಿ ಬಾಮೈದ ಮಧು ಬಂಗಾರಪ್ಪ ಪರ ಶಿವಣ್ಣ ಪ್ರಚಾರ ಮಾಡಲಿದ್ದು, ಶಿವಮೊಗ್ಗ ಮುಗಿಸಿ ವರುಣಾದಲ್ಲಿ ಸಿದ್ದರಾಮಯ್ಯ ಪರ ಮತಬೇಟೆ ಮಾಡಲಿದ್ದಾರೆ. ನಂತರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಪರವಾಗಿ ಶಿವಣ್ಣ ಪ್ರಚಾರವನ್ನ ನಡೆಸಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹುಬ್ಬಳ್ಳಿ ಧಾರವಾಡದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಕಲಘಟಕಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಗರಾಜ್ ಛಬ್ಬಿ ಪರವಾಗಿ ರೋಡ್ ಶೋ ಮಾಡಿದ್ರು. ಬಳಿಕ ಅಲ್ಲಿಂದ ಗದಗದ ರೋಣ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿ ಪರವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ 100ನೇ ಸಂಚಿಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. 2014ರಲ್ಲಿ ಮೋದಿ ಪ್ರಧಾನಿಯಾದ ಬಳಿಕ ಆರಂಭ ಮಾಡಿದ ಈ ರೇಡಿಯೋ ಭಾಷಣ ಶತಕದ ಸಂಭ್ರಮವನ್ನ ಭರ್ಜರಿ ಯಶಸ್ವಿಗೊಳಿಸಲು ಬಿಜೆಪಿ ಸಕಲ ಸಿದ್ಧತೆಯನ್ನ ನಡೆಸಿದೆ. ದೇಶದಾದ್ಯಂತ 4 ಲಕ್ಷ ಸ್ಥಳಗಳಲ್ಲಿ ಜನರಿಗೆ ಭಾಷಣ ಕೇಳಿಸಲು ಸಿದ್ಧತೆ ಮಾಡಿದೆ. ಇನ್ನು ಪ್ರಧಾನಿ ಮೋದಿ ಅವರೇ ಹೇಳಿದಂತೆ ಈ 100ನೇ ಎಪಿಸೋಡ್ ಅನ್ನ ಕರ್ನಾಟಕಕ್ಕೆ ಅರ್ಪಿಸಿದ್ದಾರೆ. 100ನೇ ಎಪಿಸೋಡ್ ಅನ್ನ ಕರ್ನಾಟಕಕ್ಕೆ ಅರ್ಪಿಸಿರುವ ಬೆನ್ನಲ್ಲೇ ಮೋದಿ ಕೂಡ ಕರ್ನಾಟಕದಲ್ಲೇ ಇರೋದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.